ನೋಡಿ, ಈಗ 6 ತಿಂಗಳವರೆಗೆ ಅಮಾನತ್ ಮಾಡಿರೋದು ಸ್ಪೀಕರ್ ಸ್ಥಾನದ ಗೌರವ ಹೆಚ್ಚಾಗಿದೆ. ಸ್ಪೀಕರ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ರು ಕ್ರಮ ತಗೋಬೇಕು ಅಂತ ಸ್ಪೀಕರ್ ಸಾಹೇಬರು ಈ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಸ್ಪೀಕರ್ ಮೇಲೆ ಪೇಪರ್ ಎಸಿತಾ ಇದ್ರೆ, ಸ್ಪೀಕರ್ ಮೇಲೆ ಬುಕ್ ಎಸಿತಾ ಇದ್ರೆ, ಸಿಎಂ ಮೇಲೆ ಪೇಪರು ಬುಕ್ ಎಸಿತಾ ಇದ್ರೆ ಆಗುತ್ತಾ? ನಾನೇ ಸ್ಪೀಕರ್ ಸ್ಥಾನದಲ್ಲಿ ಇದ್ದಿದ್ರೆ 2 ವರ್ಷ ಸಸ್ಪೆಂಡ್ ಮಾಡ್ತಿದ್ದೆ ಅವ್ರು ಮಾಡಿರೋ ಕೆಲಸಕ್ಕೆ. ಸರ್ಕಾರ ಈಗ ನಾನು ಹೇಳೋದು, ಬಿಜೆಪಿ ಅವ್ರು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ? ಸಿಎಂ ಮೇಲೆ ಬುಕ್ಕು ಪೇಪರ್ ಬಿಸಾಕಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೊಟ್ಟಿದ್ವಾ? ಇವರು ಬಿಜೆಪಿ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ಜೊತೆ ಫೈಟ್ ಮಾಡಕ್ ಆಗ್ತಿಲ್ಲ. ಸುಮ್ಮನೆ ತೇಜೋವಧೆ ಮಾಡೋದು, ಏನೋ ಒಂದು ಮಾಡೋದು ಆಗ್ತಿದೆ. ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಬಡವ್ರ ಕಷ್ಟನ ಯಾವತ್ತಾದ್ರೂ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀರಾ? ಮಾಡಿಲ್ಲ. ಬಡವ್ರ ಕಷ್ಟ ಕೇಳಿದ್ದೀರಾ? ಕೇಳಿಲ್ಲ. ಸರ್, ನಮ್ಮ ಏರಿಯಾದಲ್ಲಿ ಪಾಪ ಸ್ವಲ್ಪ ಜನಕ್ಕೆ ಪೆನ್ಷನ್ ಬರ್ತಾ ಇಲ್ಲ ಸರ್, ಗೃಹಲಕ್ಷ್ಮಿ ಬರ್ತಿಲ್ಲ ಅಂತ ಯಾರಾದರೂ ಕೇಳಿದ್ದೀರಾ? ಕೇಳಿಲ್ಲ. ನಿಮಗೆ ಜನರ ಕಷ್ಟ ಬೇಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೆಂಗ್ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿರೋದು. ಯಾವುದ್ಯಾವುದೋ ವಿಚಾರ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ. ನನಗೂ ಬಹಳ ಬೇಜಾರಾಗಿದ್ದೇನೆಂದ್ರೆ, ಇವತ್ತು ಸ್ಪೀಕರ್ ಮೇಲೆ ಇವ್ರು ಹಿಂಗೆ ಬಿಹೇವ್ ಮಾಡಿದ್ದು. 18 ಜನ, ನಾನು ಒಂದು 50 ಜನ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂತಿದ್ದೆ. ನಮ್ಮ ಸ್ಪೀಕರ್ ಅವರು 18 ಜನ ಮಾಡಿದ್ದಾರೆ. 6 ತಿಂಗಳು ಒಳ್ಳೆ ತೀರ್ಮಾನ. ಸ್ಪೀಕರು ನಿಷ್ಪಕ್ಷಪಾತವಾಗಿ ಅವ್ರ ಚೇರ್ಗೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ನನಗನ್ಸಿದೆ. ಸರ್ ನೋಡಿ, ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು. ಸ್ಪೀಕರ್ ಅವರು, ಈಗ ನಾವು ರೂಲಿಂಗ್ MLAಗಳು, ನನಗೆ ಬಿಜೆಪಿ ಅವ್ರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೇ ಹೆಚ್ಚು. ಆ ಲೆಕ್ಕಕ್ಕೆ ನಾನು ಬಿಜೆಪಿ MLAನಾ? ಕಾಂಗ್ರೆಸ್ MLA ತಾನೆ? ಸ್ಪೀಕರ್ ಅವರು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ, ಫಾರ್ ಎಕ್ಸಾಂಪಲ್, ನನ್ನನ್ನು ಸ್ಪೀಕರ್ ಬೈದಿದ್ದೇ ಹೆಚ್ಚು. ಇದ್ರ ಅರ್ಥ ಏನು ಅಂದ್ರೆ, ಸದನದಲ್ಲಿ ಯಾರು ಮಧ್ಯದಲ್ಲಿ ಮಾತಾಡಕ್ ಹೋದ್ರು ಸ್ಪೀಕರ್ ತಡೀತಾರೆ. ಇವತ್ತು ಮಧ್ಯದಲ್ಲಿ ಅಡಚಣೆ ಮಾಡಿದ್ರು, ಅದಕ್ಕೆ 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಬಿಜೆಪಿ ಅವ್ರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ಕಲೀರಿ. ಬಿಜೆಪಿ IT ಸೆಲ್ನ ಚೇಂಜ್ ಮಾಡಿ, ಬಿಜೆಪಿ ಟ್ವಿಟರ್ ಮಹಾಪ್ರಭುಗಳನ್ನ ಎತ್ತಿ ಬಿಸಾಕಿ. ಇವತ್ತು ನಮ್ಮ ಸೆಷನ್ ಅಲ್ಲಿ ಸ್ಪೀಕರ್ ಅವ್ರು ಎತ್ತಿ ಆಚೆ ಹಾಕಿದ್ರಲ್ಲ ಬಿಜೆಪಿ ಅವ್ರನ್ನ, ಹಂಗೆ ಬಿಜೆಪಿ IT ಸೆಲ್ನು ಎತ್ತಿ ಆಚೆ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ಗಲಾಟೆ ಎಲ್ಲ, ಸ್ಪೀಕರ್ ಸಸ್ಪೆಂಡ್ ಮಾಡೋದ್ರು ಒಬ್ರು ಆಚೆ ಹೋಗ್ತಿಲ್ಲ ಸರ್. ಆ ಬೃಹದಾಕಾರವಾದ ದೇಹಗಳನ್ನ ಹೊರೋನ್ ಯಾರು ಹೇಳಿ? ನೀವು ವಿಡಿಯೋ ಸಿಗ್ತಾ ಇಲ್ಲ ಗೊತ್ತಿಲ್ಲ, ಒಳಗಡೆ 3-4 ಜನ ಬೀಳ್ತಾ ಇದ್ದಾರೆ. ಮಾರ್ಷಲ್ ಹೇಳ್ತಿದ್ದಾರೆ, ಹಣ ಹೊರಕ್ ಆಗ್ತಿಲ್ಲ, ಹಣ ಹೊರಕ್. 1-2-3 ಜನ ಬಿದ್ದೋದ್ರು. ಆ ದೈತ್ಯಾಕಾರದ